ಸಂಪೂರ್ಣ ಮಾಹಿತಿಯನ್ನ, ಯಾಕಂದ್ರೆ ಇಟ್ ಇದೆ ವೆರಿ ಭಾಷಣ ಓದೋದೇನು ಬಜೆಟ್ ಇರ್ತದೆ, ಅದಾದ ನಂತರ ವಿ ನೀಡ್ ಟು ಲುಕ್ ಇನ್ ಟು ಫುಲ್ ಡೀಟೇಲ್ಸ್. ನಾವು ಇವತ್ತು ಅದನ್ನ ಆಲ್ರೆಡಿ ಶುರು ಮಾಡಿದೆವು ಕೆಲಸ. ಆದಷ್ಟು ಶೀಘ್ರದಲ್ಲಿ ಎಲ್ಲಾ ಸಂಗತಿಗಳನ್ನು ತೆಗೆದು ಇವತ್ತು ರಾತ್ರಿ ಅಥವಾ ನಾಳೆವರೆಗೆ ನಿಮ್ಗೆ ನಾವು ಕೊಡ್ತೀವಿ. ತೆರಿಗೆ ವಿನಾಯಿತಿಗೆ ಸಂಬಂಧಪಟ್ಟಂತೆ ಈಗ ಅಲ್ಲಿ ಏನು ಇದೊಂದು ದೊಡ್ಡ ರಿಲೀಫ್ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಕಣ್ಣುರಿಸುವಂತಹ ಕೆಲಸ ಅಂತ ಹೇಳಿ 12 ಲಕ್ಷ ಯಾರು ಹೇಳಿದ್ದಾರೆ? ಕಾಂಗ್ರೆಸ್ನವ್ರು ಹೇಳ್ತಾರೆ. ಕಾಂಗ್ರೆಸ್ದವ್ರಿಗೆ ನೋಡ್ರಿ, ಕಾಂಗ್ರೆಸ್ದವ್ರಿಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ದವ್ರಿಗೆ ಜನ ಅವ್ರಿಗೆ ಗೆಟ್ ಪಾಸ್ ಕೊಟ್ಟರು. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಅನ್ನುವಂಥದ್ದು. ಮೋರ್ ದೆನ್ 20 ಲ್ಯಾಕ್ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ 12 ಲಕ್ಷ ಇದು ಕಣ್ಣುರಿಸ ಆಟ ಅಂತ ಹೇಳ್ತಿದ್ದಾರೆ. ನಿಮ್ದೊಂದು ಪ್ರಶ್ನೆ ಮುಗಿದ್ಮೇಲೆ ನಾವು ಉತ್ತರ ಹೇಳ್ತೇನೆ. ಆಯ್ತಲ್ಲ, 2.5 ಲಕ್ಷ ಇವ್ರ ಕಾಲದಲ್ಲಿ ಇದ್ದಿದ್ದು, 2.5 lakhs. ಇವತ್ತು 12 ಲಕ್ಷ ಕೊಟ್ಟರೆ ಅವ್ರಿಗೆ ಕಣ್ಣುರಿಸುತ್ತಂತ ಅನ್ಸಿದ್ರೆ ನಿಮ್ ಕಾಲದಲ್ಲಿ ಏನ್ ಮಾಡಿದ್ರಿ? ಕಾಂಗ್ರೆಸ್ ಪಾರ್ಟಿಗೆ ಇಡೀ ದೇಶಾದ್ಯಂತ ಗೇಟ್ ಪಾಸ್ ಜನ ಕೊಡ್ತಿದ್ದಾರೆ. ಇವತ್ತು ಪ್ರಮುಖವಾಗಿ 2 ರಾಜ್ಯದಲ್ಲಿ ಇರೋದು ಅವರು. ಒಂದು ಕರ್ನಾಟಕ, ಇನ್ನೊಂದು ತೆಲಂಗಾಣ. ಹಿಮಾಚಲದಲ್ಲಿ ಇದ್ದಾರೆ, ರಿಲೇಟಿವ್ಲಿ ಸಣ್ಣ ರಾಜ್ಯ ಅನ್ನೋದರ ಜೊತೆಗೆ ಅಲ್ಲಿ ಈಗಾಗಲೇ ಸರ್ಕಾರ ಗಳಡಕ್ಕೆ ಶುರುವಾಗಿ ಬಹಳ ದಿವಸ ಆಯ್ತು. ಹಾಗಾಗಿ ಇಡೀ ದೇಶದಲ್ಲಿ ತಮ್ಮ ಸ್ವಂತ ಬಲದ ಮೇಲೆ ಅವರು ಆಡಳಿತಕ್ಕೆ ಬರುವಂತಹ ರಾಜ್ಯಗಳೇ ಇಲ್ಲ. ಅವರು ಬೇಜವಾಬ್ದಾರಿಯುತವಾಗಿ ಮಾತನಾಡ್ಕೋತ ಹೋಗೋರು ಅಷ್ಟೇನೆ. ಇದಕ್ಕೆ ಯಾವ್ದಾದ್ರು ಒಂದು ಜವಾಬ್ದಾರಿ ಅಥವಾ ಅವ್ರಿಗೆ ನಡವಳಿಕೆ ಯಾವತ್ತಾಗಿದ್ರು ಇದ್ದಿದ್ರೆ ಕಾಂಗ್ರೆಸ್ ಸ್ಥಿತಿ ಹಿಂಗೆ ಬರುತ್ತಿರಲಿಲ್ಲ. ನೀವು 2.5 ಲಕ್ಷದಿಂದ 12 ಲಕ್ಷದವರೆಗೆ ಇದ್ದಂಥದ್ದು ಕೊಟ್ರೆ ಅದು ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಅಕಸ್ಮಾತ್ ನಾವು ತಿಳ್ಕೊಡ್ರಿ, ಜಸ್ಟ್ ಐ ಆಮ್ ಕೋಟಿಂಗ್ ಎನ್ ಎಕ್ಸಾಂಪಲ್, ಮತ್ತು ಇದಕ್ಕೆ ಬೇರೆ ರೀತಿಯಾದಂಥ ಪ್ರೊಜೆಕ್ಷನ್ ಆಗೋದು ಬೇಡ. ನಾವು 24 ಲಕ್ಷ ಕೊಟ್ಟಿದ್ವಿ ಅಂದ್ರು 26 ಲಕ್ಷ. ಅವಾಗ ಏನ್ ಹೇಳ್ತಾ ಇದ್ರು? ಶ್ರೀಮಂತರಿಗೆ ಬಹಳ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಇಸ್ ಬೇಸಿಕಲಿ ಯಾವುದೇ ರೀತಿಯಾದಂತಹ ಅದೊಂದು ರ್ಯಾಷನಲ್ ಥಿಂಕಿಂಗ್ ಇರುವಂಥ, ಜನರ ಕಲ್ಯಾಣವನ್ನ ಯೋಚಿಸುವಂಥ, ಜನರ ಬಗ್ಗೆ ನಿಜವಾದ ಕಳಕಳಿಯಿಂದ ನಿರ್ಣಯ ಮಾಡುವಂಥ ಒಂದು ಪಾರ್ಟಿನೇ ಕಾಂಗ್ರೆಸ್ ಪಾರ್ಟಿ ಅಲ್ಲ. ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನೇ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಒಂದು ಬೇಜವಾಬ್ದಾರಿತವಾಗಿ ಒಂದು ಮಾತಾಡಿ ಹೋಗೋದು. 12 ಲಕ್ಷ ಕಮ್ಮಿ ಆಯ್ತು. ಕಾಂಗ್ರೆಸ್ ಒಂದು ಸೆಂಟೆನ್ಸ್ ಇತ್ತು. ಕಾಂಗ್ರೆಸ್ ಪಾರ್ಟಿಯವ್ರು ಹೇಳಿ ಎಷ್ಟು ಲಕ್ಷ ಕೊಡ್ಬೇಕಂತ ಹೇಳಿ. ನಾವು 12 ಲಕ್ಷ ಕೊಟ್ಟಿದ್ವಲ್ಲಪ್ಪ, ಕಾಂಗ್ರೆಸ್ ಪಾರ್ಟಿ ಅಧಿಕೃತವಾಗಿ ಹೇಳಿ ಇಷ್ಟು ಕೊಡ್ರಿ ಅಂತ. ಅವಾಗ ಗೊತ್ತಾಗತ್ತೆ ಅವ್ರದ್ದು ಏನು ಹಣೆ ಬರುತ್ತೆ. KN ರಾಜಣ್ಣ ಹೇಳಿದ್ದಾರೆ, ರಾಜ್ಯ